ಡೇ ಬೈ ಡೇ ಈ ದೇಶ, ಇಲ್ಲಿರುವಂತಹ ವ್ಯವಸ್ಥೆ ಇದನ್ನ ನೆನ್ಸ್ಕೊಂಡ್ರೆ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ, ಈಗಷ್ಟೇ ಒಂದು ವಿಡಿಯೋ ನೋಡ್ದೆ. ಆ ವಿಡಿಯೋದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಒಂದು ಗ್ಯಾಂಗ್ ರೇಪ್ ಕೇಸಿಂದ ಒಬ್ಬ ವ್ಯಕ್ತಿಯ ನೇಮ್ ತೆಗಿಯೋದಿಕ್ಕೆ 50 ಲಕ್ಷ ಲಂಚ ಕೇಳಿರ್ತಾನೆ ಅಂಡ್ 2 ಲಕ್ಷ ಅಡ್ವಾನ್ಸ್ ನ ಇಸ್ಕೊಳ್ತಿರೋದು. ಇದು ಆಕ್ಚುಲಿ ಆಂಟಿ ಕರಪ್ಷನ್ ಬ್ಯೂರೋ ಅವರು ನಡೆಸಿದಂತಹ ಒಂದು ಟ್ರ್ಯಾಪ್. ಅಂದ್ರೆ ಆ ಕರಪ್ಟ್ ಆಫೀಸರ್ ಏನಿದ್ನೋ ಅವನ ರೆಡ್ ಹ್ಯಾಂಡ್ ಅಲ್ಲಿ ಹಿಡಿಯೋದಕ್ಕೆ ಅಂತ ಅವ್ರು ಇದೆಲ್ಲ ಸೆಟಪ್ ಮಾಡಿರ್ತಾರೆ. ಸೊ ಒಂದು ಹುಡುಗಿಯ ಗ್ಯಾಂಗ್ ಆಗಿದೆ. ಆ ಹುಡುಗಿಗ್ ನ್ಯಾಯ ಕೊಡಿಸ್ಬೇಕು ಅನ್ನೋದು ಆಫೀಸರ್ಗಿಲ್ಲ. ಇನ್ಫ್ಯಾಕ್ಟ್ ಯಾರ ಹುಡುಗಿ ಜೊತೆ ಆತರ ಕೆಲಸ ಮಾಡಿದ್ನೋ ಆ ವ್ಯಕ್ತಿಯ ಹೆಸರು FIR ಇಂದ ತೆಗಿಯೋದಕ್ಕೆ 50 ಲಕ್ಷ ಲಂಚ ಅಂದ್ರ ಆ ಹುಡುಗಿಯ ಪ್ರಾಣ, ಅವಳ ಮಾನ, ಅದಕ್ಕೆಲ್ಲ ಬೆಲೆನೇ ಇಲ್ಲ, ಅದಕ್ಕೆಲ್ಲ ಅರ್ಥನೇ ಇಲ್ವಾ? ಹಾಗಿದ್ರೆ ದುಡ್ಡಿರೋರು ಬಂದು ಏನ್ ಮಾಡಿದ್ರು ಯಾರು ಪ್ರಶ್ನೆ ಕೇಳೋರಿಲ್ವಾ? ಬಡವರು ಒಂಥರ ಕಾಕ್ರೋಚಸ್ ಗಳ ತರ ಬದುಕ್ತಾ ಇದೀವಿ. ದುಡ್ಡಿರುವಂತಹ ಶ್ರೀಮಂತ ಬಂದು ಕಾಲಿಟ್ಟು ತುಳಿದ್ಬಿಟ್ರೆ ಕೇಳೋರು ಇರಲ್ಲ. ಸೊ ನಮ್ ದೇಶದಲ್ಲಿ ಇರುವಂತಹ ಈ ಕರಪ್ಷನ್, ಈ ದರಿದ್ರ ವ್ಯವಸ್ಥೆನ ನೆನ್ಸ್ಕೊಂಡು ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ.